ನಮಸ್ಕಾರ. ಪತ್ರಿಜಿ ಗುರುಗಳಿಗೆ ನಮಸ್ಕಾರ. ಫೌಂಡೇಶನ್ ಸಂಸ್ಥಾಪಕರಾದ ಗುರೂಜಿ ರಂಗನಾಥ್ ಗುರೂಜಿಗೆ ನಮಸ್ಕಾರ. ಈ ಅವಕಾಶವನ್ನು ಕೊಟ್ಟಂತಹ ಆ ಅಶ್ವಿನಿ ಮೇಡಮ್ಗೂ ನಮಸ್ಕಾರ. ನಂದಾ ಮೇಡಮ್ಗೂ ನಮಸ್ಕಾರ. ಈ ವೇದಿಕೆ ಮೇಲೆ ಇರುವಂತ ಎಲ್ಲಾ ಮಾಸ್ಟರ್ಸ್ಗೂ ನಮಸ್ಕಾರಗಳು. ಈ ಈಗ ನಾನು ಸಾಮಾನ್ಯವಾಗಿ ನಾವು ಎಲ್ಲರೂ ಬದುಕು ಕಟ್ಟುಕೊಳ್ಳೋಕ್ಕಾಗಿ ಸಂಪಾದನೆಯನ್ನ ಮಾಡ್ತೀವಿ. ಆ ಸಂಪಾದನೆ ಹಣ ಮಾಡ್ಬಿಟ್ಟು ಆ ಸಂಪಾದನೆ ನಮಗಿರ್ಲಿ, ನಮ್ಮ ಮಕ್ಳಿಗಿರ್ಲಿ, ನಮ್ಮ ಮುಂದಿನ ಪೀಳಿಗೆಗಿರ್ಲಿ ಅಂತ ನಾವು ಕೂಡಿಡ್ತೀವಿ. ಅದನ್ನ ಕೆಲವರು ಆತರ ಮಾಡ್ತಾರೆ. ಇನ್ನು ಕೆಲವು ಜನ ಏನ್ ಮಾಡ್ತಾರೆ, ಇನ್ನು ಕೆಲವು ಜನ ಸಂಪಾದನೆ ಮಾಡಿದ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪಯೋಗಿಸ್ಕೊಳ್ಳೋಣ, ಉಳಿದಿದ್ದ ದುಡ್ಡನ್ನ ನಾವು ಸಮಾಜ ಕಲ್ಯಾಣಕ್ಕಾಗಿ ಕಷ್ಟದಲ್ಲಿರೋರ್ಗೆ ಬಳಸೋಣ, ವಿನಿಯೋಗಿಸೋಣ ಅಂತ ಇಷ್ಟಪಡ್ತಾರೆ. ಅಂತ ವ್ಯಕ್ತಿಗಳಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಇನ್ಫೋಸಿಸ್ನ ಸಂಸ್ಥೆಯ ಬೆನ್ನೆಲುಬಾದ ಸುಧಾ ನಾರಾಯಣ ಮೂರ್ತಿ ಅವರು ಮಹಾನ್ ವ್ಯಕ್ತಿ. ಸಮಾಜಕ್ಕಾಗಿ ತುಂಬಾ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಬಗ್ಗೆ ಮಾತಾಡ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಅವರ ಜೀವನದ ಬಗ್ಗೆ ಮತ್ತು ಅವರು ಸಮಾಜಕ್ಕೆ ಸಲ್ಲಿಸಿದ ಸೇವೆಯ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅಂತ ಮಹಾನ್ ವ್ಯಕ್ತಿ ಬಗ್ಗೆ ಹೇಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ ನಿಜವಾಗ್ಲು. ಈ ಮೊದಲಿಗೆ ಸುಧಾಮೂರ್ತಿ ಅವರು ಹುಟ್ಟಿದ್ದು 1950 ಆಗಸ್ಟ್ 19 ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಎಂಬ ಗ್ರಾಮದಲ್ಲಿ ಅವರು ಜನಿಸ್ತಾರೆ. ಅವರ ತಂದೆ ರಾಮಚಂದ್ರ ಕುಲಕರ್ಣಿ, ಅವರ ತಾಯಿ ಬಂದು ವಿಮಲಾ ಕುಲಕರ್ಣಿ. ತಂದೆ ವೈದ್ಯರಾಗಿ ವೃತ್ತಿಯನ್ನು ಮಾಡ್ತಾ ಇರ್ತಾರೆ. ಅವರ ತಾಯಿ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಅವರಿಗೆ 4 ಜನ ಮಕ್ಕಳು. ಅವರಲ್ಲಿ 2ನೇ ಮಗಳೇ ಸುಧಾಮೂರ್ತಿ ಅವರು. ಅಕ್ಕ ಬಂದು ಸುನಂದಾ ಕುಲಕರ್ಣಿ, ತಂಗಿ ಬಂದು ಜಯಶ್ರೀ ದೇಶಪಾಂಡೆ ಹಾಗೂ ಅವರ ತಮ್ಮ ಶ್ರೀನಿವಾಸ್ ಕುಲಕರ್ಣಿ. ಇವರ ಪತಿ IT ದಿಗ್ಗಜ ಶ್ರೀ ನಾರಾಯಣಮೂರ್ತಿ ಅವರು. ಮಕ್ಕಳು ಅಕ್ಷತಾ ಮತ್ತು ರೋಹನ್. ಇವರ ಮೊಮ್ಮಕ್ಕಳು ಕೃಷ್ಣ ಮತ್ತು ಅನುಷ್ಕಾ. ಇವರ ಕುಟುಂಬದ ವಿವರಣೆ ಇಷ್ಟು ಜನ ಅವ್ರ ಕುಟುಂಬದ ವಿವರಣೆಯನ್ನು ಕೊಡ್ತೀನಿ. ಇವರು 1972ರಲ್ಲಿ ಇಂಜಿನಿಯರಿಂಗ್ ನಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿ ಅಂದಿನ ಮುಖ್ಯಮಂತ್ರಿಯಾದ ದೇವರಾಜ ಅರಸು ಅವರ ಕೈಯಲ್ಲಿ ಚಿನ್ನದ ಪದಕವನ್ನು ಪಡೆದ ಮಹಿಳೆ ಇವರು ಸುಧಾಮೂರ್ತಿ. ಆಮೇಲೆ ನೆಕ್ಸ್ಟ್ ಇವರು 1974ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಎಂಟೆಕ್ ಪದವಿಯನ್ನು ಮೊದಲ ರ್ಯಾಂಕಿನಲ್ಲಿ ಪಡೆದು ಗೋಲ್ಡ್ ಮೆಡಲಿಸ್ಟ್ ಆದ್ರು. ನಂತರ ಇವರು ಭಾರತದ ಪ್ರಸಿದ್ಧವಾದ ಟೆಲಿಕೋ ಸಂಸ್ಥೆಯಲ್ಲಿ ಉದ್ಯೋಗ ಪಡೆದು ಮೊದಲ ಮಹಿಳಾ ಅವರಾಗಿದ್ದಾರೆ. ಮೊದಲ ಮಹಿಳಾ ಕ್ಯಾಂಡಿಡೇಟ್ ಅವರು. ಇವರು ಸುಧಾಮೂರ್ತಿ ಅವರು ಇವರ ಪತಿ ನಾರಾಯಣ ಮೂರ್ತಿ ಅವರು ಬಹುದೊಡ್ಡ ಕನಸಾದ ಇನ್ಫೋಸಿಸ್ ಸಂಸ್ಥೆಯನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಇವರು ಬೆನ್ನೆಲುಬಾಗಿ ನಿಂತು ಆ ಸಂಸ್ಥೆಯ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುವುದಕ್ಕೆ ಇವರು ತಮ್ಮ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಇವರು 1996ರಲ್ಲಿ ಸ್ಥಾಪಿತವಾದ ಇನ್ಫೋಸಿಸ್ ಸಂಸ್ಥೆಯ ಮೂಲಕ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಕ್ಷೇತ್ರ, ಕಲೆ, ಸಂಸ್ಕೃತಿ, ಗ್ರಾಮಗಳ ಅಭಿವೃದ್ಧಿ ಯೋಜನೆಗಳನ್ನು ಸೇರಿದಂತೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ. ಬಾಲ್ಯದಿಂದಲೂ ಇವರಿಗೆ ಅಪಾರವಾದ ಕನ್ನಡದ ಅಭಿಮಾನ ಇವರು ಹೊಂದಿದ್ದರಿಂದ ಇವರು ಉತ್ತಮವಾದ ಲೇಖಕರು ಸಹ ಆಗಿದ್ರು. ಇವರು 24ಗಿಂತ ಅಧಿಕವಾಗಿ ಪುಸ್ತಕಗಳನ್ನು ಬರೆದಿದ್ದಾರೆ. ಇವರ ಸಮಾಜ ಸೇವೆಗೆ ಮೆಚ್ಚಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯು ದೊರೆತಿದೆ. ಇವರು ಪಬ್ಲಿಕ್ ಸೊಸೈಟಿ ರಿಲೇಷನ್ ಆಫ್ ಇಂಡಿಯಾದಿಂದ
ರಾಷ್ಟ್ರ ಪ್ರಶಸ್ತಿ ಸಹ ಇವರು ಪಡೆದಿದ್ದಾರೆ. ಶಾಲಾ ಮಕ್ಕಳ ಕಂಪ್ಯೂಟರ್ ಬೆಳವಣಿಗೆಗಾಗಿ ಅತ್ಯುತ್ತಮ ಅತ್ತಿ ಅತ್ತಿಮಬ್ಬೆ ಪ್ರಶಸ್ತಿಯನ್ನು ಸಹ ಇವರಿಗೆ ನೀಡಿದ್ದಾರೆ. ಮಿಲಿಯನ್ ಮಹಿಳಾ ಶಿರೋಮಣಿ ಪ್ರಶಸ್ತಿ ಸಹ ಇವರಿಗೆ ದೊರೆತಿದೆ. 2018ರಲ್ಲಿ ಕ್ರಾಸ್ ವರ್ಲ್ಡ್ ರಿಮೈಂಡ್ ಬುಕ್ ಬುಕ್ ಆಫ್ ವತಿಯಿಂದ ಲೈಫ್ ಟೈಮ್ ಅವಾರ್ಡ್ ಸಹ ಇವರಿಗೆ ದೊರೆತಿದೆ. ಇವರ ಜೀವಮಾನ ಸಾಧನೆಗಾಗಿ 2019ರಲ್ಲಿ ಜಿ ಕನ್ನಡ ವಾಹಿನಿಯ ಕನ್ನಡಿಗ ಪ್ರಶಸ್ತಿ ಸಹ ಇವರಿಗೆ ಲಭಿಸಿದೆ. ಇವರ ಜೀ ಇಷ್ಟು ಸಾಧನೆಯನ್ನು ಇನ್ನೂ ಅನೇಕ ಸಾಧನೆಯನ್ನು ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಇವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಪ್ರೋತ್ಸಾಹ ಮಾಡಿದೆ. ಇಷ್ಟೆಲ್ಲ ಸಾಧನೆಯನ್ನು ಸಹ ಮಾಡಿ ಪ್ರಶಸ್ತಿಯನ್ನು ಸಹ ಗೆದ್ದು ಈ ಕೀರ್ತಿಯನ್ನು ನಮ್ಮ ಸಮಾಜಕ್ಕೆ ತಂದು ಕೊಟ್ಟಿದ್ದಾರೆ ಇವರು. ಇವರ ಬಾಲ್ಯವನ್ನು ಸ್ವಲ್ಪ ನಾವು ಪರಿಚಯ ಮಾಡ್ಕೊಳ್ಳೋಣ. ಸುಧಾಮೂರ್ತಿ ಅವರು ಅವರು ತಂದೆ ವೈದ್ಯರಾಗಿದ್ದರಿಂದ ಅವರು ಬೇರೆ ಬೇರೆ ಊರಿನಲ್ಲಿ ಪ್ರವೃತ್ತ ಆದಾಗ ಅವರು ಸ್ವಲ್ಪ ದಿವಸ ತಂದೆ ಜೊತೆಗಿದ್ರು. ಇನ್ನು ಹೆಚ್ಚಿಗೆ ಸಮಯವನ್ನು ಅವರ ತಂದೆ ತಾಯಿಯಾದ ಅಜ್ಜ ಅಜ್ಜಿಯ ಮನೆಯಲ್ಲಿ ಹೆಚ್ಚಿಗೆ ಅವರು ಬೆಳೀತಾ ಹೋಗ್ತಾರೆ. ಅಲ್ಲಿ ಹೆಚ್ಚಿಗೆ ಅವರು ಬೆಳೆದಿದ್ದಂತೆ. ಹಾಗಾಗಿ ಅಲ್ಲಿ ಅವರ ತಾತ ಸಹ ಶಿಕ್ಷಕರು. ಅವರು ಚಿಕ್ಕ ವಯಸ್ಸಿಂದ ಅಲ್ಲೇ ಇದ್ದಿದ್ರಿಂದ ಅವರು ಜೀವನದ ಒಳ್ಳೆ ಮೌಲ್ಯಗಳನ್ನೆಲ್ಲ ಅವರಿಗೆ ಹೇಳ್ಕೊಡ್ತಾ ಇದ್ರಂತೆ. ಹಂಗಾಗಿ ಜೀವನ ಮೌಲ್ಯವನ್ನು ಎಲ್ಲ ಅವರು ಚಿಕ್ಕ ವಯಸ್ಸಿನಲ್ಲಿ ಚೆನ್ನಾಗಿ ತಿಳ್ಕೊಂಡಿದ್ರು. ಮತ್ತೆ ಓದಿನ ಕಡೆ ಮತ್ತು ಹೆಚ್ಚಿನ ಆಸಕ್ತಿ ಇತ್ತು. ಮತ್ತೆ ಚಿಕ್ಕ ವಯಸ್ಸಿನಲ್ಲೇ ಅವರು ಕತೆ ಕಾದಂಬರಿಗಳನ್ನು ಓದ್ತಾ ಇದ್ರು. ಮತ್ತೆ 2000 ವಚನಗಳನ್ನು ಸಹ ಅವರು ಕಲ್ತಿದ್ರು ಅವ್ರು ಚಿಕ್ಕ ವಯಸ್ಸಲ್ಲೇ. ಅಷ್ಟು ಓದುವ ಬಗ್ಗೆ ತುಂಬಾ ಆಸಕ್ತಿ ಅವ್ರಿಗೆ. ಹಂಗಾಗಿ ಯಾವಾಗ್ಲೂ ಅದ್ರ ಮೇಲೆ ಆಸಕ್ತಿ ಹೊಂದಿದ್ರಂತೆ. ಆ ಅಡಿಗೆ ವಿಷಯದಲ್ಲಿ ಅವ್ರಿಗೆ ಅಷ್ಟು ಆಸಕ್ತಿ ಇರ್ಲಿಲ್ಲ ಅಂತ ಅವ್ರಿಗೆ. ಅವರು ರುಬ್ಬೋದಕ್ಕೆ ಮಾತ್ರ ಚೆನ್ನಾಗಿ ಇಷ್ಟಪಡ್ತಾ ಇದ್ರಂತೆ. ಅವ್ರ ಮನೇಲಿ ಅಕ್ಕಿ ಇಡ್ಲಿ ಎಲ್ಲ ನೆನೆ ಹಾಕಿದ್ರೆ ಅವರೇ ರುಬ್ತಾ ಇದ್ರಂತೆ. ಓದ್ಕಂತಾನೆ ರುಬ್ತಾ ಇದ್ರಂತೆ. ಅವರಮ್ಮ ಸಾಕ್ ಬಿಡಮ್ಮ ಎಲ್ಲ ನುಣ್ಣಗಾಗಿದೆ ಅಂತ ಅಂತಿದ್ರಂತೆ. ಆತರ ಅಷ್ಟು ಓದಿನ ಹುಚ್ಚಂತ ಅವರಿಗೆ. ಹಂಗೆ ಅವರು ಅಡಿಗೆ ಬಗ್ಗೆ ಅಷ್ಟೊಂದು ಆಸಕ್ತಿಯನ್ನು ವಹಿಸ್ತಾ ಇರ್ಲಿಲ್ಲಂತೆ. ಹಂಗೆ ಬೆಳೆದು ದೊಡ್ಡವರಾದ್ಮೇಲೆ BVB ಹುಬ್ಳಿಯಲ್ಲಿ ಇರುವಂತಹ BVB ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ ಅನ್ನು ತಗೊಂಡು ವ್ಯಾಸಂಗ ಮಾಡ್ತಾ ಇದ್ರು. ಆಗ ಅವ್ರು ವ್ಯಾಸಂಗ ಮಾಡುವ ಟೈಮಲ್ಲಿ ಬರೀ ಹುಡುಗರೇ ಇದ್ರು ಆ ಕಾಲೇಜಲ್ಲಿ. ಹುಡುಗಿಯರೇ ಅಂದ್ರೆ ಅವ್ರ ಏಕಮಾತ್ರ ಒಬ್ರೇ ಇದ್ರು ಅವ್ರು ಅವಾಗ. ಬೇರೆ ಯಾರು ಹುಡುಗಿಯರು ಅಭ್ಯಾಸಕ್ಕೆ ಸೇರ್ಕೊಂಡಿರ್ಲಿಲ್ಲ ಅವಾಗ. ಆದ್ರೂ ಸಹ ಅವ್ರು ಕಲಿಯೋ ಹುಚ್ಚು ಬಹಳ ಇರೋದ್ರಿಂದ ಅವರು ಅಲ್ಲೇ ಮುಂದುವರ್ಸಿದ್ರು. ಸ್ವಲ್ಪ ಕಷ್ಟ ಆಯ್ತು ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ. ಅವ್ರ ಮನೇಲಿ ಬಂದು ನನಗೆ ಕಷ್ಟ ಆಗುತ್ತೆ ಅಂದಾಗ ಅವ್ರ ತಾತ ಅವ್ರಮ್ಮ ಅವ್ರಪ್ಪ ಎಲ್ಲ ಬೇಡ, ಅವರು ಮಾಸ್ಟರ್ ಕುಟುಂಬ ಅಲ್ಲ ಅವ್ರದ್ದು, ಅದಕ್ಕೆ ಬೇಡಮ್ಮ ನೀನು BSc ಮಾಡಿ MSc ಮಾಡಿ ನೀ ಲೆಕ್ಚರರ್ ಆಗು ಅಂತ ಸಲಹೆ ಕೊಟ್ರಂತೆ. ಆದ್ರೆ ಇಲ್ಲ, ನಾನು ಇಂಜಿನಿಯರಿಂಗೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಅವರು ತಮ್ಮ ಕಷ್ಟಗಳನ್ನ ಹೇಳ್ಕೊಳೋದೇ ಬಿಟ್ಬಿಟ್ರಂತೆ. ಅವರು ನನ್ನ ಸಾಧನೆ ಮಾಡ್ಬೇಕು ಅಂದ್ರೆ ನಾನೇ ಇದಕ್ಕೆ ಪ್ರಯತ್ನ ಮಾಡ್ಬೇಕು. ಅವಾಗಿಂದಲೂ ಅವರು ತಮ್ಮ ಕಷ್ಟಗಳನ್ನ ಹೇಗ್ ನಿಭಾಯಿಸ್ಬೇಕು ಅನ್ನೋದನ್ನ ಅವರೇ ಸ್ವಂತ ಕಲಿತಾ ಹೋದ್ರಂತೆ. ಅವಾಗಿಂದನೇ ಅವ್ರಿಗೆ ಅದು ಅಭ್ಯಾಸ ಆಗೋಯ್ತಂತೆ. ಅವಾಗ ಅಷ್ಟು ಜನ ಹುಡುಗರಿದ್ರು ಅವ್ರಿಗೆ ಫ್ರೆಂಡ್ಸ್ ಅನ್ನೋರು ಯಾರು ಇರ್ಲಿಲ್ಲ. ಯಾಕಂದ್ರೆ ಒಬ್ಳೆ ಹುಡುಗಿ ಅಲ್ಲ, ಯಾರು ಫ್ರೆಂಡ್ಸ್ ಇರ್ಲಿಲ್ಲ ಅವ್ರಿಗೆ. ಗ್ರೂಪ್ ಡಿಸ್ಕಷನ್ ಮಾಡೋದಕ್ಕೂ ಯಾರು ಇರ್ತಾ ಇರ್ಲಿಲ್ಲ. ಹಾಗಾಗಿ ಅವ್ರೇನ್ ಮಾಡ್ತಿದ್ರಂತೆ, ಅವತ್ತಿನ ಸಬ್ಜೆಕ್ಟ್ ಅವತ್ತೇ ಓದ್ಕೊಳ್ತಾ ಇದ್ರಂತೆ. ಎಕ್ಸಾಮ್ ಅಷ್ಟೊತ್ತಿಗೆ ಅವರು ಎಲ್ಲ ತರ ಆಗಿರೋದ್ರಿಂದ ಅವ್ರಿಗೆ ಅಂತ ಕಷ್ಟ ಆಗಿಲ್ಲಂತೆ. ಎಕ್ಸಾಮ್ ಮಾಡೋದಕ್ಕೆ ಅಂತ ಕಷ್ಟ ಆಗಿಲ್ಲಂತೆ. ಅವ್ರ ಕಾಲೇಜಲ್ಲಿ ಒಂದು ಬಾತ್ರೂಮ್ ವ್ಯವಸ್ಥೆ ಸಹ ಇರ್ಲಿಲ್ಲಂತೆ ಪಾಪ ಅವ್ರಿಗೆ. ಅವಾಗ ಅವರು ಬೆಳಿಗ್ಗೆ 8 ಗಂಟೆ ಕಾಲೇಜಿಗೆ ಬಂದ್ರೆ 12 ಗಂಟೆವರೆಗೂ ಕಾಲೇಜ್ ಇರೋದಂತೆ. ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ ಕಾಲೇಜ್ ಇರೋದಂತೆ. ಪಾಪ ಅವ್ರು 8ರಿಂದ 12 ಕಾಲೇಜ್ ಮುಗಿಸ್ಕೊಂಡು ಹೋಗಿ ಮನೆಗೆ ಬಾತ್ರೂಮ್ ಹೋಗ್ತಾ ಇದ್ರಂತೆ. ಮತ್ತೆ 2 ಗಂಟೆ ಬಾತ್ರೂಮ್ಗೆ ಹೋಗಿ ಬಂದು ಮತ್ತೆ ಕಾಲೇಜಿಗೆ ಬಂದ್ರೆ 5 ಗಂಟೆವರೆಗೂ ಕಾಲೇಜ್ ಇರಂತೆ. ಅಷ್ಟು ಸಮಸ್ಯೆ ಇತ್ತಂತವ್ರಿ ಪಾಪ. ಬಾತ್ರೂಮ್ ಸಮಸ್ಯೆ ಇತ್ತಂತೆ. ಆದ್ರೂ ಸಹ ಅದನ್ನೆಲ್ಲ ಕಷ್ಟವನ್ನು ಸಹಿಸ್ಕೊಂಡು ಅವರು ಇಂಜಿನಿಯರಿಂಗ್ ಅಲ್ಲಿ ಪ್ರಥಮ ರ್ಯಾಂಕ್ ಬಂದು ಒಳ್ಳೆ ಮಾರ್ಕ್ಸ್ ತೆಗೆದು ಇಂಜಿನಿಯರ್ ಆದ್ರಂತೆ. ಆ ಕಷ್ಟವನ್ನೆಲ್ಲ ಅನುಭವಿಸಿದ್ರಿಂದ ಅವರು ಇದು ಇನ್ಫೋಸಿಸ್ ಫೌಂಡೇಶನ್ ಅಲ್ಲಿ ಅಭಿವೃದ್ಧಿ ಆದ್ಮೇಲೆ ಅವರು ಫಸ್ಟ್ 14,000 ಬಾತ್ರೂಮ್ಗಳನ್ನ ಕಟ್ಸಿದ್ರಂತೆ ಎಲ್ಲ ಕಡೆಗೂ.
ಅವ್ರು ಆತರ ಫಸ್ಟ್ ಆ ಸೇವೆಯನ್ನು ಕೊಟ್ರಂತೆ. ನನಗಾದ ಕಷ್ಟ ಎಲ್ಲರಿಗೂ ಬೇರೆಯವ್ರಿಗೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು 14,000 ಬಾತ್ರೂಮ್ಗಳು ಕಟ್ಸಿದ್ರಂತೆ ಅವಾಗ. ಆಮೇಲೆ ನೆಕ್ಸ್ಟ್ ಇವರು ಎಜುಕೇಶನ್ ಎಲ್ಲ ಮುಗಿದು ಇಂಜಿನಿಯರ್ ಆದ್ಮೇಲೆ ಎಂ.ಟೆಕ್ ಮಾಡಿದ್ರು, ಎಂ.ಎಸ್ ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಏನ್ ಮಾಡಿದ್ರು ಅವರು, ಕೆಲ್ಸಕ್ಕೆ ಟ್ರೈ ಮಾಡ್ಬೇಕು ಅಂತ ಕೆಲ್ಸಕ್ಕೆ ಅಪ್ಲಿಕೇಶನ್ ಆಗಿ ಟೆಲಿಕೋ ಅನ್ನೋ ಸಂಸ್ಥೆಗೆ ಪ್ರಸಿದ್ಧವಾದ ಸಂಸ್ಥೆ ಅದು. ಅದಕ್ಕೆ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ರಂತೆ. ಆಗ ಅಪ್ಲೈ ಮಾಡೋದಕ್ಕೆ ಅವರು ನಾವು ಹೆಣ್ಣು ಮಕ್ಕಳಿಗೆ ಅವಕಾಶ ಇಲ್ಲ, ಕೆಲ್ಸ ಕೊಡೋದಕ್ಕೆ ಅವಕಾಶ ಇಲ್ಲ ಅಂತ ಅವ್ರು ರಿಜೆಕ್ಟ್ ಮಾಡಿದ್ರಂತೆ. ಆಗ ಅವರು ಸಂಸ್ಥೆಗೆ ಒಂದು ಪತ್ರವನ್ನು ಬರೆದ್ರಂತೆ. ನೀವು ಚಿಕ್ಕ ಸಂಸ್ಥೆನೇ ಆಗ್ಲಿ ದೊಡ್ಡ ಸಂಸ್ಥೆನೇ ಆಗ್ಲಿ ಲಿಂಗ ಭೇದವನ್ನ ನೀವು ಮಾಡಬಾರ್ದು, ಪ್ರತಿಭೆ ಇದ್ದವರಿಗೆ ನೀವು ಅವಕಾಶ ಕೊಡ್ಬೇಕು, ಈ ತರ ಮಾಡಬಾರ್ದು ಅಂತ ಹೇಳಿ ಅವರೊಂದು ಪತ್ರವನ್ನು ಬರೆದ್ರಂತೆ. ಅದನ್ನ ನೋಡ್ಬಿಟ್ಟು ಸಂಸ್ಥರಿಗೆ ಇದಾಗ್ಬಿಟ್ಟು ಅವ್ರಿಗೆ ಕರೆದ್ಬಿಟ್ಟು ಅವ ಕೆಲಸ ಕೊಟ್ರಂತ ಅವ್ರಿಗೆ. ಹಂಗಾಗಿ ಅಲ್ಲಿ ಕೆಲಸ ಸೇರ್ಕೊಂಡು ಹಲವಾರು ಕಡೆ ಅವರು ತಮ್ಮ ಕೆಲಸಗಳನ್ನ ಮಾಡಿದ್ರಂತೆ. ಆಮೇಲೆ ಈ ನಾರಾಯಣ ಮೂರ್ತಿ ಅವರು ಪರಿಚಯ ಆಗಿ ಆ ನಾರಾಯಣ ಮೂರ್ತಿ ಜೊತೆಗೆ ಅವರು ವಿವಾಹವಾಯ್ತಂತೆ. ಆಗ ಇಬ್ರು ಇಂಜಿನಿಯರ್ ಆಗಿದ್ರಿಂದ ಅವರು ಯಾಕೆ ನಾವು ಇಲ್ಲಿ ಸಂಸ್ಥೆಯಲ್ಲಿ ದುಡಿಬೇಕು, ನಮ್ದೇ ಆದ ಒಂದು ಸಂಸ್ಥೆಯನ್ನು ಯಾಕೆ ನಾವು ಕಟ್ಟಬಾರದು ಅಂತ ಅವರು ಪ್ರೇರಣೆ ಆಗಿಬಿಟ್ಟು ಅವ್ರೇನ್ ಮಾಡಿದ್ರಂತೆ, ಸಂಸ್ಥೆ ಶುರು ಮಾಡ್ಬೇಕು ಅಂತ ಆಸಕ್ತಿ ವಹಿಸಿದ್ರಂತೆ. ಅವಾಗ ಸುಧಾಮೂರ್ತಿ ಅವರು ತಮ್ಮ ಸಂಬಳದಲ್ಲೇ 10,000 ರೂಪಾಯಿಯನ್ನ ನಾರಾಯಣ ಮೂರ್ತಿಗೆ ಕೊಟ್ರಂತೆ, ಆ ಸಂಸ್ಥೆನ ಸ್ಟಾರ್ಟ್ ಮಾಡಕ್ ಕೊಟ್ರಂತೆ. ಆಗ ಸಂಸ್ಥೆಯನ್ನು ಅವರು ಕಟ್ಟಿ ಬೆಳೆಸಿ ಕಷ್ಟಪಟ್ಟು ಎಷ್ಟೋ ಫೇಲ್ಯೂರ್ಗಳು ಬಂದು ಎಷ್ಟೋ ಅವ್ರ ಸಾಧಕರಾದ ತಕ್ಷಣ ಅವ್ರಿಗೆ ಏನ್ ಕಷ್ಟ ಇಲ್ಲ ಅಂತ ನಾವು ಅನ್ಕೊಳಕ್ ಆಗಲ್ಲ. ಎಷ್ಟೋ ಫೇಲ್ಯೂರ್ಗಳನ್ನ ಅನುಭವಿಸಿ ಅವರು ಸಾಧನೆ ಮಾಡಿ ಮುಂದೆ ಬಂದಿರ್ತಾರೆ ಅವರು. ಹಂಗಾಗಿ ಎಷ್ಟೋ ಅಡೆತಡೆಗಳು ಬಂದ್ರು ನಿಭಾಯಿಸ್ಕೊಂಡು ಆ ಸಂಸ್ಥೆಯನ್ನ ನಿರ್ಮಾಣ ಮಾಡಿದ್ವಿ. ಒಂದು ಜಾಗೃತಿಕ ಮಟ್ಟದಲ್ಲಿ ಗುರುತಿಸ್ಕೊಳ್ಳೋ ಮಟ್ಟದಲ್ಲಿ ಆದ್ರಂತವ್ರು. ಅವಾಗ ಅವಾಗ ಅನಿಸ್ತಂತೆ ಅವ್ರಿಗೆ, ಈಗ ನಾವೆಲ್ಲ ಈಗ ಈ ಪ್ರಕೃತಿ ನಾವ್ ಅವಾಗ 10,000 ಕೊಟ್ಟಂತವ್ರು 10,000 ಕೋಟಿ ಸಂಪಾದನೆ ಮಾಡೋ ಮಟ್ಟದ ಅವರು ಹೋದ್ರಂತೆ. ಆದ್ರೂ ಅವರು ಜೀವನವನ್ನ ಸರಳವಾಗಿ ನೋಡ್ತಾ ಇದ್ರಂತವ್ರು. ಎಷ್ಟು ಆಡಂಬರ ಜೀವನ ಅವ್ರು ಇಷ್ಟಪಡ್ತಾ ಇರ್ಲಿಲ್ಲ. ಸಾಧಾರಣವಾದ ಒಂದು ಸೀರೆ ಉಟ್ಕೊಳ್ಳೋದು, ಒಂದು ಕರಿಮಣಿ ಸರ ಅಷ್ಟೇ ಅವ್ರು ಆಗ್ತಾ ಇದ್ದಿದ್ದು. ಹೆಚ್ಚಿಗೆ ಅವರು ಆಡಂಬರ ಜೀವನಕ್ಕೆ ಇಷ್ಟಪಡ್ತಾ ಇರ್ಲಿಲ್ಲ. ಮೌಲ್ಯಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಕೊಡ್ತಾ ಇದ್ರು. ಮತ್ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡ್ತಾ ಇದ್ರು. ದೇವದಾಸಿ ಪದ್ಧತಿಯನ್ನು ಹೋಗ್ಲಾಡಿಸ್ಬೇಕು ಅಂತ ಸಹ ಪ್ರಯತ್ನ ಪಟ್ರು. ಮತ್ತೆ ಸಾವಿರಾರು ಶಾಲೆಗಳು, ಆಸ್ಪತ್ರೆಗಳು, ಗ್ರಂಥಾಲಯಗಳು, ವಸತಿ ಗೃಹಗಳು ಅನ್ನು ನಿರ್ಮಿಸಿದ್ರು. ಬಂದಿದ್ದು ಪ್ರಾಫಿಟ್ ಅಲ್ಲೇ ಎಲ್ಲ ನಿರ್ಮಿಸಿ ಗ್ರಾಮೀಣ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ದಾರಿ ಮಾಡಿಕೊಟ್ರು. ಅನಾಥ ಮಕ್ಕಳಿಗೆ ಆಶ್ರಯ ನೀಡಿದ್ರು. ಮಹಿಳೆಯರ ಸಬಲೀಕರಣಕ್ಕಾಗಿ ನೂರಾರು ಯೋಜನೆಗಳನ್ನ ಜಾರಿಗೆ ತಂದ್ರು. ಮತ್ ಪ್ರಾರಂಭ ಮಾಡಿದ್ರು. ಅವರು ಸಮಾಜಕ್ಕೆ ಎಷ್ಟೋ ಕೋಟಿ ದುಡ್ಡನ್ನ ವೆಚ್ಚ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಸಮಾಜ ಕಷ್ಟದಲ್ಲಿರೋರಿಗೆ ಎಲ್ಲ ಸಹಾಯ ಮಾಡಿದ್ದಾರೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳೋಣ ಸಾಕು, ಉಳಿದಿದ್ದೆಲ್ಲ ಸಮಾಜಕ್ಕೆ ಕೊಡ್ಬೇಕು ಅನ್ನೋ ಒಂದು ಇದನ್ನ ಗುರಿ ಇಟ್ಕೊಂಡು ಅವರು 25 ವರ್ಷ ಅವರು ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಹಂಗಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವರು ಬುಕ್ಸ್ಗಳನ್ನ ಬರೆಯುವಾಗಾದ್ರೂ ಸಹ ಮಕ್ಕಳಿಗೆ ಮತ್ತು ಮುದುಕರಿಗೆ ಸರಳವಾಗಿ ಅರ್ಥವಾಗೋ ರೀತಿಯಲ್ಲಿ ಜೀವನದ ಮೌಲ್ಯಗಳು ಅನ್ನ ಸೇರಿಸ್ಬಿಟ್ಟು ಬರಿತಾ ಇದ್ರಂತೆ. ಅವರು ಅವರು ಸಾಹಿತ್ಯದಲ್ಲಿ ತುಂಬಾ ಆಸಕ್ತಿ ಇರೋದ್ರಿಂದ ಅವರು ತಮ್ಮ ಮನೆಗೆ ಇದು ವಾಸುದೇವ ಅಂತ ವಾಸುದತ್ತ ಅಂತ ಒಂದು ಸಂಸ್ಕೃತ ನಾಟಕ, ಅದು ಅವರಿಗೆ ತುಂಬಾ ಇಷ್ಟವಾಗಿತ್ತು. ಆ ಪಾತ್ರದಲ್ಲಿರೋ ವ್ಯಕ್ತಿಗಳ ಬಗ್ಗೆ ತುಂಬಾ ಇಷ್ಟ ಆಗಿತ್ತಂತೆ. ಅದಕ್ಕೋಸ್ಕರ ಅವರು ತಮ್ಮ ಮನೆಗೆ ಅವರು ವಾಸುದತ್ತ ಮಗನ ಮನೆಗೆ ವಾಸುದತ್ತ ಅಂತಾನೆ ಹೆಸರಿಟ್ಟಂತೆ. ಮತ್ತೆ ಅಮೋಘ ವರ್ಷ ನೃಪತುಂಗ ಅಮೋಘ ವರ್ಷನ ಕಥೆನೂ ತುಂಬಾ ಅವ್ರಿಗೆ ಇಷ್ಟ ಅಂತೆ. ಹಂಗಾಗಿ ಆ ಪಾತ್ರ ಅವರಿಗೆ ತುಂಬಾ ಇಷ್ಟ ಆಗಿದ್ರಿಂದ ಅಲ್ಲಿ ಒಂದು ಕನ್ನಡದ ಒಂದು ಇದು ಬುಕ್ಸ್ ಹೇಳಿದ್ರು,
ಆ ರಾಜನ ಬಗ್ಗೆ ತುಂಬಾ ಅವರಿಗೆ ಅಭಿಮಾನ ಇರೋದ್ರಿಂದ ಅವರು ತಮ್ಮ ಮನೆಗೆ ಆ ಅಮೋಘ ವರ್ಷ ಅಂತ ಸಹ ಹೆಸರಿಟ್ಟಿದಾರಂತ, ತಮ್ಮ ಮನೆಗೆ ಹೆಸರಿಟ್ಟಿದಾರಂತ ಅಮೋಘ ವರ್ಷ ಅಂತ. ಬುದ್ಧ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಅಂತೆ, ಅದಕ್ಕೆ ಆಫೀಸಿಗೆ ಬುದ್ಧ ಅಂತ ಅವರು ಹೆಸರಿಟ್ಟಿದಾರಂತೆ. ಹೀಗೆ ತಮಗೇನ್ ಇಷ್ಟನೋ ಅದನ್ನ ಅವರು ಹೆಸರಲ್ಲಿ ಇಟ್ಕೊಂತ ಹೋಗ್ತಾ ಇದ್ರಂತೆ. ಅವರು ಒಂದು ಗೋಪಿ ಅಂತ, ಗೋಪಿಯ ದಿನಚರಿ ಅಂತ ಒಂದು ಬುಕ್ಸ್ ಅನ್ನು ಬರೆದಿದಾರಂತೆ. ಆ ಗೋಪಿ ದಿನಚರಿ ಅಂದ್ರೆ ಏನು ಅಂದ್ರೆ, ಅವರು ಒಂದು ಸಾಕು ಪ್ರಾಣಿಯನ್ನು ಸಾಕಿದ್ರಂತೆ. ಆ ಪ್ರಾಣಿ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಅಂತ ಅವ್ರಿಗೆ. ಅದಕ್ಕೆ ನಾವು ಸಾಕು ಪ್ರಾಣಿಗಳನ್ನು ಸಾಕಿದಾಗ ಅದ್ರ ಬಗ್ಗೆ ಬರೀತೀವಿ, ಹಂಗೆ ಹೀಗೆ ಅದು ಪ್ರಾಣಿ ಬಗ್ಗೆ ಬರೀತೀವಿ. ಆದ್ರೆ ಅವ್ರು ಆತರ ಬರೀಲ್ಲಂತೆ. ಆ ಗೋಪಿ ಅನ್ನೋದು ಅದು ನಾನು ತಾಯಿ ರೂಪ ನಾನು ಹೆಂಗ್ ನೋಡುತ್ತೆ, ಅದು ನನ್ನ ಬಗ್ಗೆ ಏನ್ ಅರ್ಥ ಮಾಡ್ಕೊಳ್ಳುತ್ತೆ, ಅದು ಯಾಕೆ ನನ್ನನ್ನ ಪ್ರೀತಿಸುತ್ತೆ ಅನ್ನೋದ್ರ ಬಗ್ಗೆ ಅವರು ಆ 3 ಬುಕ್ಸ್ ಬರ್ದಿದಾರಂತೆ. 2 ಇಂಗ್ಲಿಷ್ ಅಲ್ಲಿ, ಒಂದು ಕನ್ನಡದಲ್ಲಿ ಬರ್ದಿದಾರಂತೆ. ಅದಕ್ಕೆ ಗೋಪಿ ಅಜ್ಜಿ ಅಂತ ಹೆಸರಿಟ್ಟಿದಾರಂತ ಆ ಬುಕ್ಕಿಗೆ. ಹಂಗಾಗಿ ಅವರು ಆ ಒಂದ್ಸರಿ ಡೆಲ್ಲಿಯಲ್ಲಿ ಹೋಗ್ಬೇಕಾದ್ರೆ ಯಾವ್ದೋ ಒಂದು ಮಗು, ಅಪರಿಚಿತ ಮಗು ಬಂದು ಅಜ್ಜಿ, ಗೋಪಿ ಅಜ್ಜಿ, ಗೋಪಿ ಅಜ್ಜಿ ಅಂತ ಕರಿತಾ ಇತ್ತಂತೆ. ಇನ್ನೊಂದ್ ಕಡೆ ಯಾವ್ದೋ ಹುಡುಗಿ ಗೋಪಿ ಅಮ್ಮಮ್ಮ ಅಮ್ಮಮ್ಮ ಅಂತ ಆ ಬುಕ್ಕಿಗೆ ಅಷ್ಟು ಇಷ್ಟಪಟ್ಟು ಹಂಗ್ ಕರಿತಾ ಇದ್ರಂತೆ. ಆಮೇಲೆ ತಮಿಳ್ನಾಡಲ್ಲಿ ಚೆನ್ನೈಯಲ್ಲಿ ಆ ಗೋಪಿ ಗೋಪಿ ಪಾಟಿ ಅಂತ ಅನ್ನರಂತೆ. ಅದು ಅವರಿಗೆ ತುಂಬಾ ಇಷ್ಟವಾದ ಬುಕ್ ಅಂತದ್ದು, ಗೋಪಿಯ ದಿನಚರಿ ಅನ್ನೋದು. ಅದು ತನ್ನ ಸ್ವಂತ ಸಾಕಿದ ನಾಯಿಯ ಬಗ್ಗೆ ಅವರು ವಿಶ್ಲೇಷಣೆ ಮಾಡಿರೋ ಬುಕ್ ಅಂತದ್ದು. ಆಮೇಲೆ ಇವ್ರು ಮೈಸೂರಿನಲ್ಲಿ ಒಂದು ಮನೆ ಕಟ್ಟಿದ್ದಾರೆ, ಅದಕ್ಕೆ ಕೌಮುದಿ ಅಂತ ಹೆಸರಿಟ್ಟಿದ್ದಾರೆ. ಯಾಕಂದ್ರೆ ಚಂದ್ರಗುಪ್ತನ ಕಾಲದಲ್ಲಿ ಆ ಬುಕ್ಸ್ ನಲ್ಲಿ, ಚಂದ್ರಗುಪ್ತ ಕಾಲದ ಒಂದು ಬುಕ್ಸ್ ನಲ್ಲಿ ಕೌಸುಬ ಮಹೋತ್ಸವದ ಬಗ್ಗೆ ವಿವರಣೆ ಕೊಟ್ರೆ ಅದು ಅವ್ರಿಗೆ ತುಂಬಾ ಇಷ್ಟ ಆಗಿತ್ತಂತೆ. ಹಂಗಾಗಿ ಕೌಸ್ತುಭ ಅಂತಾನೆ ಮನೆಗೆ ಹೆಸರಿಟ್ಟಿದ್ದಾರೆ. ಹಿಂಗೆ ಅವರೆಲ್ಲ ಹೆಸರುಗಳನ್ನೆಲ್ಲ ಡಿಫ್ರೆಂಟ್ ವ್ಯಕ್ತಿಗಳ ಬಗ್ಗೆ ಹೆಸರು ಇಟ್ಕೊಳಕ್ ಇಷ್ಟಪಡ್ತಾರಂತವ್ರು. ಆ ತರ ಸ್ವಭಾವ ಅಂತ ಅವ್ರಿಗೆ. ಆಮೇಲೆ ಇವರು ಮಕ್ಕಳನ್ನ ಸಾಕೋದಲ್ಲೂ ಸಹ ತುಂಬಾ ಕಾಳಜಿಯನ್ನು ವಹಿಸ್ತಾ ಇದ್ರಂತೆ. ಆ ಮಕ್ಕಳು ಅವ್ರ ಮಕ್ಕಳು ಎಲ್ಲ ಕೇಳ್ತಾ ಇದ್ರಂತೆ, ಪಾಕೆಟ್ ಮನಿ ಎಲ್ಲರಿಗೂ ಕೊಡ್ತಾರಮ್ಮ, ನಮಗೂ ಪಾಕೆಟ್ ಮನಿ ಕೊಡಿ ಅಂತ ಕೇಳ್ತಿದ್ರಂತೆ. ಯಾಕೆ ಬೇಕಪ್ಪ ನಿಂಗೆ ಪಾಕೆಟ್ ಮನಿ ಅಂತ, ನಾವ್ ಅದ್ ತಗೋಬೇಕು ಇದ್ ತಗೋಬೇಕು ಅಂತ ಹೇಳ್ತಾ ಇದ್ರಂತೆ. ಹಾಗಾದ್ರೆ ಎಲ್ಲ ನಿಮಗೆ ಏನ್ ತಗೋಬೇಕು ಲಿಸ್ಟ್ ಕೊಡಿ, ನಾನೇ ಕೊಡಿಸ್ತೀನಿ ಅಂತಿದ್ರಂತೆ. ಆ ಲಿಸ್ಟ್ ತಗೊಂಡೋಗಿ ಅವರೇ ಹೋಗಿ ಏನೇನ್ ಹೇಳ್ತೀರಿ ಎಲ್ಲ ಕೊಡಿಸ್ತಾ ಇದ್ರಂತೆ. ಪಾಕೆಟ್ ಮನಿ ಮಾತ್ರ ಕೊಡ್ತಾ ಇದ್ದಿಲ್ಲಂತೆ. ಅವ್ರ ಎಜುಕೇಶನ್ ಮುಗಿಯೋವರೆಗೂ ಪಾಕೆಟ್ ಮನಿ ಕೊಡ್ತಾ ಇರ್ಲಂತೆ. ಮತ್ತೆ ತಂದೆ ಮತ್ತು ಹೆಂಡತಿ ಬಗ್ಗೆ ಅವ್ರು ಏನೇ ಮಕ್ಳು ಬಂದು ಕೇಳಿದ್ರೆ ಅವು ಗಂಡ ಏನ್ ಹೇಳ್ತಾರೋ ಇವ್ರು ಅದನ್ನೇ ಹೇಳಾರಂತೆ. ಅಪ್ಪ ಹಂಗಂತ ಯಾರೋ ಒಂದು ತಗೊಂಡೋಗ್ಬಿಟ್ಟು ಅಪ್ಪ ಹಂಗಂತಪ್ಪ ಅಂತಂದ್ರೆ ಹೌದು ನಂದು ಅದೇ ಅಭಿಪ್ರಾಯ ಅನ್ನೋರಂತೆ. ನಮ್ದು ಬೇರೆ ಅಂತ ಹೇಳಿದಾಗ ಮಕ್ಳು ಅದು ನಮ್ಗೆ ಉಪಯೋಗಿಸ್ಕೊಳ್ತಾರೆ. ಅಮ್ಮ ಬೇರೆ ಅಂತಲ್ಲ, ಅಮ್ಮನ ಹತ್ರ ಕೆಲಸ ಮಾಡ್ಕೋಬಹುದು, ಅಪ್ಪನ ತಗೆ ಹೋದ್ರೆ ಅಪ್ಪನ ಹತ್ರ ಕೆಲಸ ಮಾಡ್ಕೋಬಹುದು, ಅಮ್ಮನ ಹತ್ರ ಹೋದ್ರೆ ಅದಕ್ಕೆ ಮಕ್ಳಿಗೆ ಅದು ಅವಕಾಶ ಕೊಡಬಾರ್ದು. ದುಡ್ಡಿನ ಬಗ್ಗೆ ಅವ್ರಿಗೆ ಪಾಕೆಟ್ ಮನಿ ಅದನ್ನ ಹೆಚ್ಚು ಕೊಟ್ಟು ಇದು ಮಾಡಬಾರ್ದು. ಮೊಬೈಲ್ಗಳನ್ನ ಹೆಚ್ಚಾಗಿ ಉಪಯೋಗಿಸಬಾರ್ದು. ಮೊಬೈಲಿಗೆ ಅವಶ್ಯಕತೆಗೆ ಏನ್ ಬೇಕು, ನಮ್ಮ ಕೆಲ್ಸಕ್ಕೆ ಎಷ್ಟು ಬೇಕು ಅಷ್ಟನ್ನ ಮಾತ್ರ ಉಪಯೋಗಿಸ್ಕೋಬೇಕು. ಬರ್ತ್ಡೇ ವಿಶ್ ಮಾಡೋದು ಅದಕ್ಕೆ ಇದಕ್ಕೆ ಇಂಥವಕ್ಕೆಲ್ಲ ಉಪಯೋಗಿಸ್ಬಾರ್ದು. ಅವ್ರೆಲ್ಲ ತತ್ವಗಳು ಅವರು ಅಂತ ಜೀವನಗಳನ್ನೆಲ್ಲ ಅಳವಡಿಸ್ಕೊಂಡಿದ್ರಂತೆ. ಮಕ್ಕಳಿಗೆ ತುಂಬಾ ಒಳ್ಳೆ ಸಂಸ್ಕಾರವನ್ನು ಕೊಟ್ಟಿದ್ರಂತೆ. ಹಂಗಾಗಿ ಮಕ್ಕಳು ಈಗ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕೆಲಸದಲ್ಲಿ ಇದಾರಂತೆ. ಹಾಗೆ ಮಕ್ಕಳನ್ನ ಬೆಳೆಸುವಾಗ ನಾವು ತುಂಬಾ ತಂದೆ ತಾಯಿಗಳು ತುಂಬಾ ಕಾಳಜಿಯನ್ನು ವಹಿಸ್ಬೇಕು ಅಂತ ಒಂದು ಕೆಲವೊಂದ್ ಕಡೆ ಹೇಳ್ತಾರೆ ಅದನ್ನ. ಆ ಮತ್ತೆ ಅವರು ಎಲ್ಲರೂ ಕೇಳಿದಂತೆ, ಯಾಕೆ ನೀವು ಇಷ್ಟು ಸರಳವಾಗಿದ್ದೀರಾ ಅಂತ ಕೇಳ್ತಾ ಇದ್ರ, ಸೀರೆನ ಉಡ್ತೀರಾ, ಏನು ಉಡೋದಿಲ್ಲ, ಸರಳವಾಗಿರ್ತೀರಾ ಅಂದ್ರೆ, ಹೌದು ಸರಳವಾಗೇ ಇರ್ಬೇಕು. ಯಾಕಂದ್ರೆ ಇದು ಎಷ್ಟೊಂದು ವೆಸ್ಟರ್ನ್ ಇದಕ್ಕೆ ಮಾರು ಹೋಗಿ ನಾವು ಏನ್ ಡ್ರೆಸ್ ಹಾಕೊಂಡ್ರೆ ನಮ್ ಮರ್ಯಾದೆ ಕೊಡ್ತಾರೆ, ನಮಗೆ ಈಗ ಫ್ಯಾಷನ್ ಆಗಿದ್ರೆ ನಮ್ ಮರ್ಯಾದೆ ಕೊಡ್ತಾರೆ ಅನ್ನೋದು ಅದು ತಪ್ಪು ಅಭಿಪ್ರಾಯ. ನಾವು ಸರಳವಾಗಿ ನಾವು ನಮ್ಮಲ್ಲಿ ಕಾನ್ಫಿಡೆನ್ಸ್ ಇರ್ಬೇಕು. ನಮ್ಮಲ್ಲಿ ಕಾನ್ಫಿಡೆನ್ಸ್ ಎಲ್ಲ ಇದ್ದಾಗ ನಾವು ಯಾವ ಡ್ರೆಸ್ ಹಾಕೊಂಡ್ರೆ ಅದು ಮುಖ್ಯವಲ್ಲ ನಮಗೆ. ಅದು ಕಾನ್ಫಿಡೆನ್ಸ್ ಬಹಳ ಮುಖ್ಯ ಅಂತ ಅವ್ರು ನಂಬಿದ್ರಂತವ್ರು. ಎಲ್ಲಾ ಕೆಲಸವನ್ನು ಅವರು ಆಫೀಸಲ್ಲಿ ಪ್ರತಿಯೊಂದು ಕೆಲಸನ ಅವರು ಕಲ್ತಿದ್ರಂತೆ. ಒಂದೊಂದು ಟೈಮಲ್ಲಿ ಒಂದು ಒಂದು ಪ್ರಿಂಟ್ ಕೊಡೋದು ಸಹ ಅವರು ಕಲ್ತಿದ್ರಂತೆ. ಯಾವ ಟೈಮ್ ಕೈ ಕೊಟ್ರು ಅವರು ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಕೆಲಸದಲ್ಲಿ ಯಾವ್ದು ಅಡೆತಡೆ ಬರಬಾರ್ದು ಅಂತ ಪ್ರತಿಯೊಂದು ಕೆಲಸನೂ ಸಹ ಅವ್ರು ಕಲ್ತಿದ್ರಂತೆ. ಏನೇ ಅವರು ಸ್ವಂತ ಅವರೇ ಕೆಲಸಗಳನ್ನ ಮಾಡ್ಕೊಂತ ಇದ್ರಂತೆ. ಹಿಂಗೆ ಬಹಳ ಅವರು ತಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಇದನ್ನ ಅಳವಡಿಸ್ಕೊಂಡು
ಅವ್ರು ಸಾಧನೆ ಮಾಡಕ್ ಅದೆಲ್ಲ ದಾರಿ ಆಯ್ತಂತೆ ಅವ್ರಿಗೆ. ಆ ಮತ್ತೆ ಅವರು ನಮ್ಗೆ ಎಷ್ಟೇ ದುಡ್ಡು ಬಂದ್ರು ನಾವು ಇಷ್ಟೇ ಅನ್ನ ತಿನ್ನೋದು. ಈಗ ನನಗೆ ಕೋಟಿಗಟ್ಲೆ ದುಡ್ಡು ಬಂದಿದೆ ಅಂದ್ರು ಪ್ರಕೃತಿ ನಮ್ಗೆ ಏನ್ ಕೊಟ್ಟಿದೆ? ಸಾಮಾನ್ಯ ಮನುಷ್ಯನಿಗೆ ಕೊಟ್ಟಿರೋ ಪ್ರಕೃತಿ ನಮಗೂ ಕೊಟ್ಟಿರೋದು. ಅದೇ ಮೂಗು, ಅದೇ ಕಣ್ಣು, ಅದೇ ದೇಹ, ಅದೇ ಇದೇನೆ. ನಾವು ಅಷ್ಟೇ ಅನ್ನನೇ ಕೋಟಿ ಇದೆ ಅಂತ ನಾವು ಜೀವನವನ್ನು ಬದಲಾವಣೆ ಮಾಡ್ಕೊಳಕ್ ಬರೋದಿಲ್ಲ. ಅಷ್ಟೇ ಅನ್ನನೇ ತಿನ್ಬೇಕು, ಅದೇ ಜೀವನನೇ ಮಾಡ್ಬೇಕು, ಎಲ್ಲ ಹೊಂದ್ಕೊಂಡೆ ನಾವು ಇದು ಮಾಡ್ಬೇಕು. ಯಾಕೆ ಇದಕ್ಕೋಸ್ಕರ ದುಡ್ಡಿದೆ ಅಂತ ಎಷ್ಟು ಬನಾರಸ್ ಸೀರೆ ಉಟ್ಕೊಳಕ್ಕಾಗುತ್ತೆ? ದುಡ್ಡಿದೆ ಅಂತ ಎಷ್ಟು ಮನೆಗಳು ಕಟ್ಕೊಳಕ್ಕಾಗುತ್ತೆ? ದುಡ್ಡಿದೆ ಅಂತ ಯಾಕೆ ಅವ್ರು ಇವ್ರಿಗೆ ಎಲ್ಲ ಬಚ್ಚಿಟ್ಟು ಇದನ್ನ ಯಾಕೆ ಮಾಡ್ಬೇಕು? ಅದನ್ನೇ ಸಾರ್ವಜನಿಕರಿಗೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದಾಗ ಆ ಅದರಿಂದ ಹಲವಾರು ಜನರಿಗೆ ಉಪಯೋಗ ಆಗುತ್ತೆ. ಆ ದುಡ್ಡನ್ನ ಯಾಕೆ ನಾವು ವ್ಯಯ ಮಾಡ್ಬೇಕು ಅಂತ ಅವರು ದುಡ್ಡನ್ನು ಹೆಚ್ಚಾಗಿ ಅವ್ರು ಖರ್ಚು ಮಾಡ್ತಿರ್ಲಿಲ್ಲಂತೆ. ಬಟ್ಟೆಗಾಗ್ಲಿ ಇದಕ್ಕಾಗ್ಲಿ ಹೆಚ್ಚಿಗೆ ದುಡ್ಡನ್ನು ಖರ್ಚು ಮಾಡ್ತಾ ಇರ್ಲಿಲ್ಲ. ಅದನ್ನ ಒಂದು ಸಮಾಜ ಸೇವೆಗೆ ಅವರು ಸಲ್ಲಿಸ್ತಾ ಇದಾರಂತೆ. ಈ ರೀತಿ ಅವರು ಸೇವೆ ಮಾಡ್ಕೊಂತ ಬಂದ್ರ. ಮೇಡಮ್ ಟೈಮ್ ಆಯ್ತಾ ಮೇಡಮ್? ಹಲೋ, ಪರವಾಗಿಲ್ಲ, ಇನ್ನೊಂದ್ 5 ನಿಮಿಷ ಮೇಡಮ್, ಪರವಾಗಿಲ್ಲ. ಹೀಗೆ ಅವರು ಜೀವನವನ್ನ ಕಟ್ಕೊಂಡಿದ್ರು. ಎಷ್ಟೇ ದುಡ್ಡಿದ್ರು ಅವರು ಅಹಂಕಾರ ಪಡ್ತಾ ಇರ್ಲಿಲ್ಲ. ಸರಳವಾದ ಜೀವನವನ್ನ ಸಾಗಿಸ್ಕೊಂಡ್ಬಂದ್ರು. ಅವರ ಸಾಲಿನಲ್ಲಿ ಅವ್ರು ಗಮನಿಸಬೇಕಾದ ಅಂಶ ಅಂತಂದ್ರೆ, ಇಂಜಿನಿಯರ್ ನಲ್ಲಿ ಅವರು ಮೊದಲ ಮಹಿಳೆ ಆಗಿದ್ರು. ಮತ್ತೆ ಟಾಟಾ ಕಂಪನಿಯಲ್ಲೂ ಸಹ ಅವರು ಮಹಿಳಾ ಉದ್ಯೋಗಿ ಆಗಿದ್ರು. ಪತಿಯ ಕಂಪನಿಯ ಮೊದಲ ಹೂಡಿಕೆದಾರಿ ಆಗಿದ್ರು ಅವರು. ಮತ್ತೆ ಮಕ್ಕಳಿಗೆ ಉತ್ತಮ ತಾಯಿ ಆಗಿದ್ರು ಅವರು. ಫಸ್ಟ್ ಮಕ್ಕಳಿಗೆ ಉತ್ತಮ ತಾಯಿಯಾಗಿ, ಎಷ್ಟೇ ಅವರು ಕೆಲಸ ಕಾರ್ಯ ಇದ್ರು, ಫೌಂಡೇಶನ್ ಇದ್ರು ಸಹ ತಮ್ಮ ಮಕ್ಕಳಿಗೆ ಮಾತ್ರ ಅವ್ರು ಕೊರತೆ ಮಾಡ್ತಾ ಇರ್ಲಿಲ್ಲಂತೆ. ಉತ್ತಮ ತಾಯಿಯಾಗಿ ಅವರು ನೋಡ್ಕೊಂತಾ ಇದ್ರಂತೆ. ಆಮೇಲೆ ಸಮಾಜ ಸೇವೆ ಮಾಡ್ತಾ ಇದ್ರಂತೆ. ರಾಜ್ಯಸಭೆಯ ಸದಸ್ಯ ಸಹ ಆಗಿದ್ರಂತ ಅವರು. ಮೋಟಿವೇಶನ್ ಸ್ಪೀಚ್ ನ ತುಂಬಾ ಚೆನ್ನಾಗಿ ಕೊಡ್ತಾರೆ ಅವರು. ನಾನು ಅವರು ತುಂಬಾ ವಿಡಿಯೋಸ್ ನೋಡಿದೀನಿ. ಮೋಟಿವೇಶನ್ ಸ್ಪೀಚ್ ತುಂಬಾ ಚೆನ್ನಾಗಿರುತ್ತೆ. ಅದನ್ನೇ ಒಂದು ಕ್ಲಾಸ್, ಅವ್ರ ಮೋಟಿವೇಶನ್ ಸ್ಪೀಚ್ ಒಂದು ಕ್ಲಾಸ್ ಕೊಡ್ಬೋದು, ಅಷ್ಟು ಮಾಹಿತಿ ಇದೆ ಅವ್ರದ್ದು. ಆಮೇಲೆ ಹೀಗೆ ಸುಧಾಮೂರ್ತಿ ಅವರು ಜೀವನದಲ್ಲಿ ಅನೇಕ ಪಾತ್ರವನ್ನು ವಹಿಸಿದ್ದಾರೆ. ಈ ಮೂಲಕ ಹೆಣ್ಣು ಒಂದು ಹೆಣ್ಣು ಒಬ್ಬಳು ಕಲಿತರೆ ಶಾಲೆ ಒಂದು ತೆರೆದಂತೆ ಆ ಎಂಬ ಮಾತಿಗೆ ಜೀವಂತ ಉದಾಹರಣೆಯಾಗಿದ್ದಾರೆ. ಪ್ರತಿಯೊಬ್ಬ ಸಾಮಾನ್ಯ ಮಹಿಳಾ ಜೀವನಕ್ಕೆ ಸ್ಫೂರ್ತಿದಾಯಕವಾಗಿದ್ದಾರೆ. ಸುಧಾಮೂರ್ತಿ ಅವರ ಜೀವನ ಎಲ್ಲರಿಗೂ ಒಂದು ದೀಪಸ್ತಂಭ. ಸರಳ ಬದುಕು, ದೊಡ್ಡ ಆ ಸರಳ ಬದುಕು, ದೊಡ್ಡ ಕನಸು, ತ್ಯಾಗ, ಕರುಣೆ ಎಲ್ಲವನ್ನೂ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ ಸಮಾಜದಲ್ಲಿ ಒಳ್ಳೆಯ ಬದಲಾವಣೆಯ ಹಾದಿ ತೋರಬಹುದು. ಹೀಗೆ ಸುಧಾಮೂರ್ತಿ ಅವರು ನಮ್ಮೆಲ್ಲರಿಗೂ ಒಬ್ಬರು ಮಾರ್ಗದರ್ಶಕವಾಗಿ ಒಬ್ಬ ಮಹಾನ್ ಮಹಿಳಾ ಸಾಧಕಿಯಾಗಿದ್ದಾರೆ. ಅವರಿಗೆ ನನ್ನ ಕೋಟಿ ಕೋಟಿ ನಮನಗಳು. ಇಂಥ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಏನಾರು ತಪ್ಪಿದ್ರೆ ಕ್ಷಮಿಸಿ. ಅಶ್ವಿನಿ ಮೇಡಮ್, ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅಶ್ವಿನಿ ಮೇಡಮ್, ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್.